ಪಂಚಮಸಾಲಿ ಸಮುದಾಯದಿಂದ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಕಿಡಿಕಾರ್ತಾ ಇದ್ದಾರೆ. ಸುವರ್ಣಸೌಧ ಮುತ್ತಿಗೆ ಹಾಕುವಂತಹ ಪ್ರಯತ್ನ. ಪಂಚಮಸಾಲಿ ಸಮುದಾಯದ ಪ್ರೊಟೆಸ್ಟ್ ಅತಿರೇಕಕ್ಕೆ ಹೋಗ್ತಾ ಇದೆ. ಸರ್ಕಾರದ ವಿರುದ್ಧ ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸುವರ್ಣಸೌಧದತ್ತ ಹೊರಟಿದ್ದವರನ್ನ ಪೊಲೀಸರು ಇದೀಗ ತಡೆ ಹಿಡಿದಿದ್ದಾರೆ. ಬೆಳಗಾವಿಯ ಗಾಂಧಿ ಭವನದಿಂದ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಳೆದ ವರ್ಷ ಡಿಸೆಂಬರ್ 10ರಂದು ಪ್ರತಿಭಟನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಇವತ್ತು ಕರಾಳ ದಿನ ಅಂತ ಸಮುದಾಯದಿಂದ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಬಸವಜಯ ಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸ್ವಾಮೀಜಿ, ಅರವಿಂದ್ ಬೆಲ್ಲದ್ ಸೇರಿ ಹಲವರನ್ನ ಇದೀಗ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳಗಾವಿಯ RTO ವೃತ್ತದ ಬಳಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಡಿಸೆಂಬರ್ 10ಕ್ಕೆ ಲಾಠಿ ಚಾರ್ಜ್ ಆಗಿತ್ತು. ಸೊ ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಕರಾಳ ದಿನ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಸುವರ್ಣಸೌಧ ಕಡೆಗೆ ತೆರಳಿದಂತಹ ಪಂಚಮಸಾಲಿಯವರನ್ನ ಕಂಪ್ಲೀಟ್ ಆಗಿ ಪೊಲೀಸ್ನವರು ಬಂಧಿಸಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪ್ರತಿಭಟನಾ ಮೆರವಣಿಗೆ ಶಾಂತಿಯುತವಾಗಿ ಹೋಗ್ತಾ ಇದ್ರು ಸಹ ಪಂಚಮಸಾಲಿ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನದಿಂದ ಪೊಲೀಸರು ಏನಂತಂದ್ರೆ ಅರ್ಧ ದಾರಿಯಲ್ಲೇ ಪಂಚಮಸಾಲಿ ಹೋರಾಟಗಾರನ ವಶಕ್ಕೆ ಪಡೆದುಕೊಳ್ಳುವಂತದ್ದು. ಇದೇ ವಿಚಾರವಾಗಿ ಮಾತನಾಡಕ್ಕೆ ನನ್ನ ಜೊತೆ ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳಾದಂತಹ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸ್ವಾಮೀಜಿ, ಪ್ರತಿ ವರ್ಷವೂ ಸಹ ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಅದರ ವಿರುದ್ಧವಾಗಿ ನೀವು ಟೋಯ್ ಮೀಸಲಾತಿಗಾಗಿ ಹಕ್ಕನ್ನು ಕೇಳ್ತಾ ಇದ್ರಿ. ಇವತ್ತು ಸಹ ಮೆರವಣಿಗೆ ಮಾಡ್ತಾ ಇದ್ರಿ. ಇವತ್ತು ವಶಕ್ಕೆ ಪಡೆದ್ರು. ಏನ್ ಹೇಳ್ತೀರಂತ? ನೋಡ್ರಿ, ಈ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಕಳೆದ ವರ್ಷ ಸಮಾವೇಶ ಮಾಡಬೇಕಾದ್ರೆ ಮಾರಣಾಂತಿಕವಾದಂಥ ದಬ್ಬಾಳಿಕೆ ಮಾಡಿದ್ರು. ಇವತ್ತು ಆ ಘಟನೆಯನ್ನು ಖಂಡಿಸಿ ಮೌನವಾಗಿರತಕ್ಕಂಥ ಹೋರಾಟ ಮಾಡಕತ್ತೆ. ಮೌನವಾಗಿ ಆ ಘಟನೆಯನ್ನು ಖಂಡಿಸಿ ಮೌನ ಪಥಸಂಚಲನ ಮಾಡಿ ಮೌನ ಸತ್ಯಾಗ್ರಹ ಮಾಡ್ತಿದ್ರು. ಏಕೈಕಿ ಬಂದು ಇವತ್ತು ನಾವೆಲ್ಲ ಹೋರಾಟಗಾರರನ್ನ ಎಲ್ಲರನ್ನೂ ಬಂಧಿಸುವಂಥ ಪ್ರಯತ್ನ ಮಾಡಿ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡಕತ್ತೆ. ಏನು ತೋರಿಸ್ತಪ್ಪ ಅಂದರೆ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಲಿಂಗಾಯತ ಸಮಾಜ ವಿರೋಧವಾಗಿದೆ ಅನ್ನೋದನ್ನು ಇವತ್ತಿನ ಘಟನೆ ಮೂಲಕ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇವರು ಏನೇ ಮಾಡಲಿ ನಾವು ಮಾತ್ರ ಹೋರಾಟವನ್ನು ಕೈ ಬಿಡೋದಿಲ್ಲ, ನಿರಂತರ ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ಡಿಸೆಂಬರ್ 10ನೇ ತಾರೀಕು ಈ ಮೂಲಕವಾಗಿ ಲಿಂಗಾಯತರ ಮೇಲೆ ದೌರ್ಜನ್ಯ ಅಂತೇಳಿ ನಿರಂತರ ಆಚರಣೆ ಮಾಡೋದ್ರ ಮೂಲಕವಾಗಿ ಘಟನೆಯನ್ನು ಖಂಡಿಸುವಂಥ ಮೀಸಲಾತಿ ಹೋರಾಟವನ್ನು ನಿರಂತರವಾಗಿ ಹೋರಾಟ ಮಾಡ್ತಾ ಪಡೆಯೋ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತೀವಿ. ಸ್ವಾಮೀಜಿ, ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಅಂತಂದ್ರೆ ಪಂಚಮಸಾಲಿ ಸಮಾಜದ ಶಾಸಕರೇ ಇಲ್ಲಿ ಇದ್ದಾರೆ. ಅದರ ಬಟ್ ಯಾವುದೇ ರೀತಿಯಾಗಿ ಪಂಚಮಸಾಲಿಗೆ ಟೋಯ್ ಮೀಸಲಾತಿ ನೀಡಬೇಕಂತ ಹೇಳಿ ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರಾಗಿರ್ಬೋದು ಸಚಿವರಾಗ್ಬೋದು ಧ್ವನಿ ಎತ್ತಾ ಇಲ್ಲ. ಇದ್ರ ಬಗ್ಗೆ ಹೇಳ್ತೀರಂತ? ಅವ್ರು ಎಲ್ಲೇ ಒಂದು ಕಡೆ ಅವ್ರ ಪಕ್ಷದ ಭಯ ಇರ್ಬೋದು ಕಾಣಿಸುತ್ತೆ. ಎಲ್ಲಿ ಮುಂದೆ ನಮಗೆ ಟಿಕೆಟ್ ಕೊಡ್ತಾರೋ ಇಲ್ವೋ, ಎಲ್ಲಿ ಮಂತ್ರಿ ಸ್ಥಾನ ಕೊಡ್ತಾರೋ ಈ ಕಾರಣಕ್ಕೂ ಕೆಲವರು ಭಯದಿಂದ ಮಾತಾಡದೇ ಇರ್ಬೋದು. ಆದರೆ ಇನ್ನೊಂದು ಅನೇಕರು, ಉದಾಹರಣೆ ನಮ್ಮ ರಾಜೀವ್ ಕಾಗೆ ಅವರಾಗಿರಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಲಿ, ನಮ್ಮ ವಿನಯ್ ಕುಲಕರ್ಣಿ ಅವರಾಗಿರಲಿ, ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಆಗಿರಲಿ, ಇನ್ನು ಅನೇಕ ಕೆಲವರು ಈ ಸಮಾಜದ ಹೋರಾಟಕ್ಕೆ ಸರ್ಕಾರ ಜೊತೆಗೂ ಒತ್ತಡ ಆಗ್ತಿದ್ದಾರೆ. ನಮ್ಮ ಜೊತೆಲೂ ಹೋರಾಟಕ್ಕೆ ಬರಕತ್ತಾರೆ. ಮತ್ತು BJP-ಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಇವತ್ತು ಹೋರಾಟದಲ್ಲಿ ಮುಂಚೂಣಿಯಾಗಿದ್ದರು. ಆ ಕಾರಣಕ್ಕೋಸ್ಕರ ಹೇಳಕ್ಕಂಥದ್ದು, ಹಿಂದೆ ಹೆಂಗೆ BJP ಸರ್ಕಾರದಲ್ಲಿ ಸಚಿವರು ಶಾಸಕರು ಒಗ್ಗಟ್ಟಾಗಿ ಹೋರಾಟ ಮಾಡಿ ಸರ್ಕಾರ ಗಮನ ಸಲ್ಲಿಸಿದ್ರು, ನಮ್ಮ ಸಮುದಾಯದೂ ಸಹ ನೀವು ಸಹ ಅಷ್ಟೇ ನಮ್ಮ ಸಮಾಜದ ಪರವಾಗಿ ಮುಖ್ಯಮಂತ್ರಿ ಗಮನಕ್ಕೆ ತರುವಂಥ ಸಮಾಜ ಋಣ ತೀರಿಸೋ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅಂತ. ಹಿಂಗೆ ಮಾಡಿದರೆ ಸಮಾಜ ನಿಮ್ಮನ್ನು ಗೌರವಿಸುತ್ತೆ. ಇಲ್ಲಿ ಹೋದರೆ ನಿಮ್ಮನ್ನು ಕಡೆಗಣಿಸುವಂಥ ಸಂದರ್ಭ ಬರ್ಬೋದೇನೋ ಅಂತ ಕಿವಿ ಮಾತು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಕೊನೆಯದಾಗಿ ಸ್ವಾಮೀಜಿ, ಏನಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಪಂಚಮಸಾಲಿ ಟೋಯ್ ಮೀಸಲಾತಿಗೆ ಹೋರಾಟ ಯಾವ ತರ ಇರುತ್ತೆ, ಕಾಂಗ್ರೆಸ್ ವಿರುದ್ಧ ತಮ್ಮ ಸಮರ ಯಾವ ತರ ಇರುತ್ತೆ ಅಂತ? ನಾನು ಪಕ್ಷದ ವಿರುದ್ಧ ಅಂತಲ್ಲ, ಇವತ್ತು ಸರ್ಕಾರ ಮಾಡಿಕೊಂಡಂಥ ರೀತಿ ವಿರುದ್ಧವಾಗಿರ್ತಕ್ಕಂಥ ಚಳವಳಿಯನ್ನು ನಿರಂತರ ಮಾಡ್ತೀವಿ. ಮುಖ್ಯಮಂತ್ರಿಗಳ ಮನಸ್ಸು ಪರಿವರ್ತನೆ ಆಗಿ ಅವರಾಗೆ ಕರೆದು ಮೀಸಲಾತಿ ಕೊಡ್ತೀವಿ ಅಂತ ಹೇಳೋವರೆಗೂ ಹೋರಾಟವನ್ನು ಪ್ರತಿ ತಾಲೂಕು, ಪ್ರತಿ ಜಿಲ್ಲಾ, ಪ್ರತಿ ನಗರ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದಿಷ್ಟು ಏನಂತಂದ್ರೆ ಬಸವಜಯ ಮೃತ್ಯುಂಜಯ ಅವರ ಸ್ವಾಮೀಜಿ ಅವರ ಮಾತಾಗಿತ್ತು. ನಾವು ಕಾಂಗ್ರೆಸ್ ಸರ್ಕಾರ ಏನಂತೆ ಲಿಂಗಾಯತಿ ವಿರೋಧಿ ಚಟುವಟಿಕೆಯಲ್ಲಿ ತೆಗೆದುಕೊಂಡಿರುವಂಥದ್ದು. ಮುಖ್ಯಮಂತ್ರಿಗಳು ಎಲ್ಲಿಯ ತನಕ ನಮಗೆ ಟೋಯ್ ಮೀಸಲಾತಿಯನ್ನು ಕೊಡೋದಿಲ್ಲ, ಅಲ್ಲಿ ತನಕ ನಮ್ಮ ಪ್ರತಿಭಟನೆ ನಿರಂತರವಾಗಿ ಇರುತ್ತೆ ಅಂತ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಪ್ರಶಾಂತ್ ಸತಿ, ಅಶ್ವಯೋಗ ನ್ಯೂಸ್, ಬೆಳಗಾವಿ.